ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮೇ 31, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. 1ನೇ ಕ್ವಶನ್, ಚೀನಾ ದೇಶವು ಇತ್ತೀಚೆಗೆ ಮೊಟ್ಟ ಮೊದಲ ಕ್ಷುದ್ರ ಗ್ರಹ ಮಾದರಿ ಕಾರ್ಯಾಚರಣೆಯನ್ನು ಕೈಗೊಂಡಿದೆ. ಹಾಗಾದರೆ ಆ ಕಾರ್ಯಾಚರಣೆಯ ಹೆಸರೇನು? ಸರಿಯಾದಂಥ ಉತ್ತರ Tianwen-2. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ Tianwen-1 ಅಂತ ಕರೀತಾರೆ. Tianwen-2 ಎಂಬುದು ಇದೊಂದು ಕ್ವಾಸಿಮೂನನ್ನು ಸಿಂಪ್ಲಿಫೈ ಮಾಡುವಂಥ ಉದ್ದೇಶವನ್ನು ಹೊಂದಿದೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ. ಗಮನಿಸಿ. ಕ್ಷುದ್ರ ಗ್ರಹ ಮಾದರಿಗಾಗಿ ಚೀನಾ ಮೇ 29ರಂದು Tianwen-2 ತನಿಖೆಯನ್ನು ಪ್ರಾರಂಭಿಸಲಿದೆ. Tianwen-2 ಚೀನಾದ ಮೊಟ್ಟ ಮೊದಲ ಕ್ಷುದ್ರ ಗ್ರಹ ಮಾದರಿ ರಿಟರ್ನ್ ಮಿಷನ್ ಆಗಿದೆ. ಸೊ Tianwen-2 ಕ್ಷುದ್ರ ಗ್ರಹ ಧೂಮಕೇತು ಶೋಧಕವು ಮಂಗಳವಾರ ಅಂದರೆ ಮೇ 28 ನೈಋತ್ಯ ಚೀನಾದ ಕ್ಷಿಚಾಂಗ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಲಾಂಗ್ ಮಾರ್ಚ್ 3B ರಾಕೆಟ್ ಮೇಲೆ ಉಡಾವಣೆ ಮಾಡಲಾಯಿತು. ಇನ್ನು ಮುಂದಿನ ವರ್ಷದಲ್ಲಿ Tianwen-2 ಸುಮಾರು 10 ಮಿಲಿಯನ್ ಮೈಲುಗಳು ಅಂದರೆ 16 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ 469219 ಖಮೋ ಒಲೇವಾ ಅಂತ ಕರಿತೀವಿ. ಸೊ ಈ ಹೆಸರಿನ ಸಣ್ಣ ಭೂಮಿಯ ಸಮೀಪವಿರುವ ಕ್ಷುದ್ರ ಗ್ರಹವನ್ನು ಸಮೀಪಿಸಲಿದೆ ಮತ್ತು ಆ ಕ್ಷುದ್ರ ಗ್ರಹದ ಬಗ್ಗೆ ಸಂಶೋಧನೆಯನ್ನು ಕೈಗೊಳ್ಳಲಿದೆ. ಸೊ ಇದು ಚೀನಾದ ಮೊಟ್ಟ ಮೊದಲ ಕ್ಷುದ್ರ ಗ್ರಹಗಳನ್ನು ಅನ್ವೇಷಣೆ ಮಾಡುವ ಒಂದು ಮಿಷನ್ ಆಗಿದೆ. ಸೊ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನೆಕ್ಸ್ಟ್ 2ನೇ ಕ್ವಶನ್ ನೋಡೋಣ. ರಸ್ತೆ ಅಪಘಾತದ ಸಂತ್ರಸ್ತರಿಗೆ ಸಹಾಯ ಮಾಡಲು ಕೆಳಗಿನ ಯಾವ ರಾಜ್ಯ ಸರ್ಕಾರವು ರಹವೀರ್ ಯೋಜನೆಯನ್ನು ಜಾರಿಗೆ ತಂದಿದೆ? ನೋಡಿ, ರಹವೀರ್ ಯೋಜನೆ ಸರಿಯಾದಂಥ ಉತ್ತರ ಮಧ್ಯಪ್ರದೇಶ ಸರ್ಕಾರ. ಸೊ ಈ ಪ್ರಮುಖ ಯೋಜನೆಯ ಉದ್ದೇಶವೇನು ಅಂತ ಡೀಟೇಲ್ಸ್ ತಿಳ್ಕೊಳ್ಳೋಣ. ಗಮನಿಸಿ. ಮಧ್ಯಪ್ರದೇಶ ಗವರ್ನಮೆಂಟ್ ಅಪ್ರೂವ್ಸ್ ರಹವೀರ್ ಸ್ಕೀಮ್ ಟು ಪ್ರಮೋಟ್ ರೋಡ್ ಸೇಫ್ಟಿ ಆ್ಯಂಡ್ ಟೈಮ್ಲಿ ಅಸಿಸ್ಟೆನ್ಸ್ ಡ್ಯೂರಿಂಗ್ ಆಕ್ಸಿಡೆಂಟ್ಸ್. ಓಕೆ, ಈಗ ನಿಮಗೆ ಅರ್ಥ ಆಗಿದೆ ಅಂತ ಕೊಳ್ತೀನಿ. ನೋಡಿ, ಅಪಘಾತಗಳ ಸಮಯದಲ್ಲಿ ರಸ್ತೆ ಸುರಕ್ಷತೆ ಮತ್ತು ಸಮಕಾಲೀನ ಸಹಾಯವನ್ನು ಉತ್ತೇಜಿಸಲು ಮಧ್ಯಪ್ರದೇಶ ಸರ್ಕಾರವು ರಹವೀರ್ ಯೋಜನೆಯನ್ನು ಅನುಮೋದಿಸಿದೆ. ಇದು ರಸ್ತೆ ಅಪಘಾತದ ಸಂತ್ರಸ್ತರನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ತಲುಪಿಸಲು ಸಹಾಯ ಮಾಡುವ ವ್ಯಕ್ತಿಗಳಿಗೆ 25,000 ಬಹುಮಾನ ನೀಡುತ್ತದೆ. ಸಕಾಲಿಕ ಚಿಕಿತ್ಸೆಯೊಂದಿಗೆ ಜೀವಗಳನ್ನು ಉಳಿಸುವುದು ಮತ್ತು ರಸ್ತೆ ಸುರಕ್ಷತೆಯ ಜಾಗೃತಿಯನ್ನು ಉತ್ತೇಜಿಸುವುದು ಇದರ ಗುರಿಯಾಗಿದೆ. ಅಂತಹ ವ್ಯಕ್ತಿಗಳನ್ನು ರಹವೀರ್ಗಳು ಎಂದು ಕರೆಯಲಾಗುತ್ತದೆ. ಓಕೆ, 3ನೇ ಕ್ವಶನ್ ನೋಡಿ. ಜೈಪುರ ಸಿಹಿ ತಿಂಡಿಗಳ ಅಂಗಡಿಗಳು ಇತ್ತೀಚೆಗೆ ಪಾಕ್ ಎಂದು ಕೊನೆಗೊಳ್ಳುವ ಸಿಹಿ ತಿಂಡಿಗಳ ಹೆಸರನ್ನು ಯಾವ ಪ್ರತ್ಯಯಕ್ಕೆ ಬದಲಾಗಿ ಬದಲಾವಣೆಯನ್ನು ಮಾಡಿಕೊಂಡಿವೆ? ನೋಡಿ, ಪಾಕ್ ಅಂದರೆ ಮೈಸೂರು ಪಾಕ್ ಆಗಿರ್ಬೋದು, ಜೈಪುರ ಪಾಕ್ ಅಂತ. ಈ ಪಾಕ್ ಎಂಬುದರ ಮೂಲ ಪರ್ಷಿಯನ್ ಅರ್ಥದ ಪಾಕಿಸ್ತಾನದ ಅರ್ಥವನ್ನು ಕೊಡುತ್ತದೆ ಎಂಬ ಕಾರಣದಿಂದಾಗಿ ಈ ಪಾಕ್ ಎಂಬ ಹೆಸರನ್ನು ತೆಗೆದುಹಾಕಿ ಅಲ್ಲಿ ಶ್ರೀ ಎಂಬ ಹೆಸರನ್ನು ಸೇರಿಸಿವೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸಿ. ಈಗ ಮೈಸೂರು ಪಾಕ್ ಅಂತ ಏನಿತ್ತು ಅದನ್ನು ಮೈಸೂರು ಶ್ರೀ ಎಂದು ಅವು ಬದಲಾವಣೆ ಮಾಡಿದೆ. ಇಡೀ ದೇಶದಾದ್ಯಂತ ಈ ಪರಿವರ್ತನೆ ಪ್ರಮುಖ ಸುದ್ದಿಯಲ್ಲಿದೆ, ನೆನಪಿರಲಿ. ಓಕೆ, ಸೊ ಈ ಒಂದು ಮಾಹಿತಿಯನ್ನು ಬಿಸ್ನೆಸ್ ಟುಡೇ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಪಾಕ್ ಔಟ್ ಆಫ್ ಮೈಸೂರು ಪಾಕ್. ನೋಡಿ, ಜೈಪುರ ಸ್ವೀಟ್ ಶಾಪ್ಸ್ ರಿನೇಮ್ ಪಾಪ್ಯುಲರ್. ನೋಡಿ, ಡೆಸಾಸ್ ಟು ದಿಸ್ ಹೇಮಡ್ ಇಂಡಿಯಾ ಪಾಕಿಸ್ತಾನ್ ಕಾನ್ಫ್ಲಿಕ್ಟ್. ಅಂದರೆ ಯಾವಾಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಾರ್ ಆಯಿತೋ ಅದಾದ ನಂತರ ಮೈಸೂರು ಪಾಕ್ ಈ ಲಾಸ್ಟ್ ಅಕ್ಷರ ಅಂದರೆ ಕೊನೆಯ ಅಕ್ಷರ ಏನು ಪಾಕ್ ಅಂತ ಬರ್ತಿತ್ತಲ್ಲ ಅದನ್ನು ತೆಗೆದು ಹಾಕಿ ಇದೀಗ ಶ್ರೀ ಎಂಬ ಹೆಸರನ್ನು ಸೇರಿಸಿರ್ತಕ್ಕಂಥದ್ದು. ಓಕೆ, ನೋಡಿ, ಗಮನಿಸಿ. ಮೈಸೂರು ಪಾಕ್ ಈಗ ಮೈಸೂರು ಶ್ರೀ ಆಗಿದೆ. ಓಕೆ, ಸೊ ಈಗ ಭಯೋತ್ಪಾದನೆಯ ದಾಳಿಯ ನಂತರ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಉದಾಹರಣೆ ನೋಡಿ, ಮೈಸೂರು ಪಾಕ್ ಎಂಬುದನ್ನು ಮೈಸೂರು ಶ್ರೀ, ಮೋತಿ ಪಾಕ್ ಮೋತಿಶ್ರೀ, ಹಾಗೆಯೇ ಆಮ್ಶ್ರೀ, ಗೋಂಡಾಶ್ರೀ, ಸ್ವರ್ಣಶ್ರೀ, ಚಂಡಿಶ್ರೀ ಇವೆಲ್ಲವೂ ಕೂಡ
ಮುಂದೆ ಪಾಕ್ ಎಂಬ ಅರ್ಥವನ್ನು ಕೊಡ್ತಾ ಇತ್ತು. ಸೊ ಪಾಕ್ನ ಮೂಲ, ಪಾಕ್ ಎಂಬುದು ಪರ್ಷಿಯನ್ ಪದದ ಅರ್ಥ. ಇದು ಪರ್ಷಿಯನ್ ಪದದಲ್ಲಿ ಪಾಕ್ ಅಂದರೆ ಸಿಹಿ ತಿಂಡಿ ಅಥವಾ ಮಿಠಾಯಿ ಅಥವಾ ಶುದ್ಧ ಅಥವಾ ಸ್ವಚ್ಛ, ಪವಿತ್ರ ಎಂಬ ಅರ್ಥವನ್ನು ಕೊಡುತ್ತದೆ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಗೃಹ ಸಚಿವಾಲಯವು ಇತ್ತೀಚೆಗೆ 2023-24 ವರದಿಯ ಪ್ರಕಾರ ಭಾರತದ ಕರಾವಳಿಯನ್ನು ಎಷ್ಟು ಉದ್ದಕ್ಕೆ ಪರಿಷ್ಕೃತ ಅಥವಾ ಹೆಚ್ಚಳವನ್ನು ಮಾಡಿದೆ? ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್ ನಿಮಗೆ. ಎಷ್ಟು ಹೆಚ್ಚಳವನ್ನು ಮಾಡಿದೆ ಅಂತಂದರೆ ಗಮನಿಸಿ, 11,098.8 ಅಥವಾ 80, ಇದು ನೆನಪಿರಬೇಕು. ನೋಡಿ, ಗೃಹ ಸಚಿವಾಲಯವು ಈ ಪರಿಷ್ಕರಣೆ ಮಾಡಿದೆ. ಮೊದಲು ನಮ್ಮದು 7,516.6 ಇತ್ತು, ಆದರೆ ಇದನ್ನು ಈಗ 11,098.8ಕ್ಕೆ ಹೆಚ್ಚಳ ಮಾಡಿದೆ. ಹಾಗಾದರೆ ಭೂಮಿ ಏನಾದರೂ ವಿಸ್ತರಣೆಯಾಗಿದೆಯಾ ಅಥವಾ ಹೇಗೆ ಇದು ಸಾಧ್ಯ? ಈ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ದಿ ಮ್ಯಾಥ್ಸ್ ಆಫ್ ಹೌ ಇಂಡಿಯಾಸ್ ಕೋಸ್ಟ್ ಲೈನ್ ಲೆಂತ್ಡ್ ವಿತೌಟ್ ಗೈನಿಂಗ್ ನ್ಯೂ ಲ್ಯಾಂಡ್. ನೋಡಿ, ನಾವು ನ್ಯೂ ಲ್ಯಾಂಡ್ ಗೈನ್ ಮಾಡೇ ಇಲ್ಲ, ಆದ್ರೂ ಕೋಸ್ಟಲ್ ಲೈನ್ ಲೆಂತ್ ಏನಿದೆ ಜಾಸ್ತಿ ಆಗಿದೆ. ಹೇಗೆ, ಹೌ, ಇದ್ರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ ನಾವು. ಓಕೆ, ನೋಡಿ, ಗೃಹ ಸಚಿವಾಲಯವು ತನ್ನ 2023-24 ವರದಿಯಲ್ಲೇ ಭಾರತದ ಕರಾವಳಿ ಉದ್ದವನ್ನು 7,516.6 ಕಿಲೋಮೀಟರ್ಗಳಿಂದ 11,099 ಅಥವಾ 11,098.80 ಕಿಲೋಮೀಟರ್ಗೆ ನವೀಕರಿಸಿದೆ. ಈ ನವೀಕರಣವು 47.6% ಹೆಚ್ಚಳವನ್ನು ತೋರಿಸಿದೆ. ಈ ಬದಲಾವಣೆಯು ಭೂ ಲಾಭದಿಂದ ಉಂಟಾಗಿಲ್ಲ, ಬದಲಾಗಿ ಉತ್ತಮ ನಕ್ಷೆ ನಿಖರತೆಯಿಂದಾಗಿ ಕರಾವಳಿಯ ವಿರೋಧಾಭಾಸವನ್ನು ಎತ್ತಿ ತೋರಿಸುತ್ತದೆ. ಓಕೆ, ಇಲ್ಲಿ ನೀವು ಗಮನಿಸಬಹುದು. ನೋಡಿ, ನಾವು ಬೇರೆ ದೇಶದಿಂದ ಆಗಿರ್ಬೋದು ಅಥವಾ ಇತರೆ ನ್ಯೂ ಲ್ಯಾಂಡನ್ನ ವಶಪಡಿಸಿಕೊಳ್ಳುವುದರಿಂದ ಆಗಿರ್ಬೋದು ಹೊಸ ಕೋಸ್ಟಲ್ ಲೈನ್ ಉಂಟಾಗಿಲ್ಲ, ಆದರೆ ಸರಿಯಾದ ನಕ್ಷೆಯ ಮೂಲಕ ನಾವು ಮುಖ್ಯವಾಗಿ ಇದನ್ನು ಹೆಚ್ಚಳ ಮಾಡಿಕೊಂಡಿದ್ದೇವೆ ಅಂತಕ್ಕಂಥ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಹೆಚ್ಚಿನ ಡೀಟೇಲ್ಸ್ ನೋಡಿ. ಸೊ ಒಳಗೊಂಡಿರುವ ರಾಜ್ಯಗಳು 11 ಕರಾವಳಿ ರಾಜ್ಯಗಳು ಪ್ಲಸ್ 2 ಕೇಂದ್ರಾಡಳಿತ ಪ್ರದೇಶಗಳು, ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ ಕರಾವಳಿ ಪ್ರದೇಶಗಳನ್ನು ಹೊಂದಿವೆ. ಅದರಲ್ಲಿ 11 ರಾಜ್ಯಗಳು ಕರಾವಳಿ ಪ್ರದೇಶ ಹೊಂದಿದೆ. ಗುಜರಾತ್ ಅತಿ ಹೆಚ್ಚು 1,214 ಕಿಲೋಮೀಟರ್ಗಳಿಂದ, ಅಂದರೆ 1,214 ಕಿಲೋಮೀಟರ್ ಹಿಂದೆ ಗುಜರಾತ್ನಲ್ಲಿ ಕರಾವಳಿ ಇತ್ತು, ಅದನ್ನು ಈಗ ಪರಿಷ್ಕರಣೆ ಮಾಡಿ 2,340 ಕಿಲೋಮೀಟರ್ಗಳಿಗೆ ಹೆಚ್ಚಳ ಮಾಡಿದೆ. ಅತಿ ದೊಡ್ಡ ಸಂಪೂರ್ಣ ಹೆಚ್ಚಳ ಇದಾಗಿದೆ. ಅಂದರೆ ಅತಿ ಉದ್ದದ ಕರಾವಳಿ ಸ್ಥಾನವನ್ನು ಮತ್ತೆ ಉಳಿಸಿಕೊಂಡಿದೆ ಗುಜರಾತ್. ಇದನ್ನು ಗಮನಿಸಬೇಕು. ಇಲ್ಲಿ ಮುಖ್ಯವಾಗಿ ಗಮನಿಸಿ, ಯಾವುದೇ ಇದನ್ನು ಹೇಳಿಕೆ ರೂಪದಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಕೇರಳ ನೋಡಿ, ಕೇವಲ 30 ಕಿಲೋಮೀಟರ್ 5% ಹೆಚ್ಚಳದೊಂದಿಗೆ ಅತ್ಯಂತ ಚಿಕ್ಕ ಹೆಚ್ಚಳವನ್ನು ಮಾಡಿಕೊಂಡಿದೆ. ಪುದುಚೇರಿ ಸವೆತ ಮತ್ತು ಮರು ಮಾಪನಾಂಕ ನಿರ್ಣಯದಿಂದಾಗಿ ಕರಾವಳಿಯ ಶೇಕಡ 4.9 ಕಿಲೋಮೀಟರ್ -10.4% ಕಡಿಮೆಯಾಗಿದೆ. ಸೊ ರೆಡ್ಯೂಸ್ ಆಗಿದೆ ನೋಡಿ. ಸೊ ಕಳ್ಕೊಂಡಿದೆ ಅದು. ಸೊ ಕಳ್ಕೊಂಡಿರ್ತಕ್ಕಂಥದ್ದು ಪುದುಚೇರಿ, ಇದು ನೆನಪಿರಬೇಕು. ಹೊಸ ಭೂಮಿ ಸೇರ್ಪಡೆ ಇಲ್ಲ. ರಾಷ್ಟ್ರೀಯ ಗಡಿಗಳಲ್ಲಿ ಅಥವಾ ಭೌಗೋಳಿಕ ವಿಸ್ತರಣೆಯಲ್ಲೇ ಯಾವುದೇ ಬದಲಾವಣೆ ತಂದಿಲ್ಲ. ನಕ್ಷೆ ಮಾಡಿದ ವೈಶಿಷ್ಟ್ಯಗಳು, ಉಬ್ಬರವಿಳಿತದ ತೊರೆಗಳು, ನದಿಮುಖಗಳು, ಮರಳು ದಿಬ್ಬಗಳು, ಕಡಿಮೆ ಉಬ್ಬರವಿಳಿತದ ದ್ವೀಪಗಳು, ಸೊ ಇವುಗಳೆಲ್ಲವನ್ನು ನಕ್ಷೆಯಲ್ಲಿ ಬಳಸಲಾಗಿದೆ. ಈ ಬಳಸಿದಂಥ ನಕ್ಷೆಯಿಂದಲೇ ನಮಗೆ ಹೆಚ್ಚಿನ ಕರಾವಳಿ ಲೈನ್ ಸಿಕ್ಕಿರತಕ್ಕಂಥದ್ದು ನೆನಪಿರಲಿ. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ 6 ಹೊಸ ತಾಣಗಳನ್ನು ಜಾಗತಿಕವಾಗಿ ಪ್ರಮುಖ ಕೃಷಿ ಪರಂಪರೆ ವ್ಯವಸ್ಥೆ GIAHS ಅಂತ ಕರೀತಾರೆ. ನೋಡಿ, GIAHS ಓಕೆ ಗಳೆಂದು ಗುರುತಿಸಲಾಗಿದೆ. ಹಾಗಾದರೆ ಜಾಗತಿಕವಾಗಿ ಈಗ ಎಷ್ಟು ಒಟ್ಟು GIAHS ವ್ಯವಸ್ಥೆಗಳನ್ನು ಗುರುತಿಸಲಾಗಿದೆ? ಸೊ ಇದರ ವಿಸ್ತೃತ ರೂಪ ನೋಡೋಣ. ಏನಿದು GIAHS ಅಂತ ನೋಡೋಣ. ನೋಡಿ, ಸೊ ಇದು ಅಂತಾರಾಷ್ಟ್ರೀಯ ಸಂಸ್ಥೆಯೊಂದರ ಪ್ರಮುಖ ನಿರ್ಣಯವಾಗಿದೆ. ಆ ಕಾರಣಕ್ಕಾಗಿ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು. ಓಕೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 4 95 GIAHSಗಳಿದ್ದಾವೆ. ನೋಡಿ, GIAHS ಅಂತ ಅಂದರೆ
ಗಮನಿಸಬಹುದು. ಗ್ಲೋಬಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರಲ್ ಹೆರಿಟೇಜ್ ಸಿಸ್ಟಮ್ಸ್ ಅಂತ ಕರೀತಾರೆ. ಸೊ ಈ ವಿಶ್ರುತ ರೂಪ ನಿಮಗೆ ಗೊತ್ತಿರಬೇಕು. ಫುಲ್ ಫಾರ್ಮ್ ಗ್ಲೋಬಲ್ ಇಂಪಾರ್ಟೆಂಟ್ ಅಗ್ರಿಕಲ್ಚರಲ್ ಹೆರಿಟೇಜ್ ಸಿಸ್ಟಮ್ಸ್. ಓಕೆ, ಏನಿದು ಸಿಸ್ಟಮ್ಗಳು ಹಾಗಾದರೆ? ನೋಡಿ, ಇತ್ತೀಚೆಗೆ ಹೊಸ 6 ತಾಣಗಳನ್ನು ಸೇರ್ಪಡೆಗೊಳಿಸಲಾಗಿದೆ. FAO ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ 2002ರಲ್ಲಿ ಜಾಗತಿಕವಾಗಿ GIAHS ಅನ್ನು ಪ್ರಾರಂಭಿಸಿದೆ. ನೋಡಿ, ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಈ ಒಂದು ಪ್ರಮುಖ ಸಿಸ್ಟಮ್ ಅಥವಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ರೆ FAO. ಇದನ್ನು ನೆನಪಿರಲಿ. ಹಾಗಾದರೆ GIAHS ಸಾಂಪ್ರದಾಯಿಕ ಜ್ಞಾನವನ್ನು ಉತ್ತೇಜಿಸುತ್ತದೆ ಮತ್ತು ರೈತರಿಗೆ ಮಾರುಕಟ್ಟೆ ಅವಕಾಶಗಳನ್ನು ಸುಧಾರಿಸುತ್ತದೆ. ಪ್ರಸ್ತುತ 28 ದೇಶಗಳಲ್ಲಿ 95 GIAHS ತಾಣಗಳಿದ್ದಾವೆ. ಹೊಸದಾಗಿ ಸೇರ್ಪಡೆಗೊಂಡಂಥ ತಾಣಗಳು ಗಮನಿಸಬಹುದು. ಬ್ರೆಜಿಲ್ ದೇಶದ್ದು, ಓಕೆ, ಸೊ ಚೀನಾ, ಮೆಕ್ಸಿಕೋ, ಸ್ಪೇನ್, ಈ ದೇಶಗಳದ್ದು ಈ ಹೊಸದಾಗಿ ಸೇರ್ಪಡೆಗೊಂಡಿದ್ದಾವೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಸೌರಶಕ್ತಿಯ ಮೂಲಕ ತನ್ನ ಸಂಪೂರ್ಣ ವಿದ್ಯುತ್ ಅಗತ್ಯವನ್ನು ಪೂರೈಸಿಕೊಂಡ ಭಾರತದ ಮೊಟ್ಟಮೊದಲ ಜಿಲ್ಲೆ ಯಾವುದು? ಓಕೆ, ನೋಡಿ, ಸೌರಶಕ್ತಿ ಏನಿದೆ, ಓಕೆ, ಸೋಲಾರ್ ಎನರ್ಜಿ, ಇದರಿಂದ ಸಂಪೂರ್ಣ ವಿದ್ಯುತ್ ಅಗತ್ಯವನ್ನು ಪೂರೈಸಿಕೊಂಡ ಮೊಟ್ಟಮೊದಲ ಜಿಲ್ಲೆ, ಭಾರತದ ಮೊಟ್ಟಮೊದಲ ಜಿಲ್ಲೆ, ಓಕೆ, ಯಾವುದು ಅಂತ ಕೇಳಿದ್ರೆ ದಿಯು ಜಿಲ್ಲೆ. ನೋಡಿ, ದಿಯು, ಓಕೆ, ದಾದ್ರಾ ಮತ್ತು ನಗರ ಹವೇಲಿ, ದಿಯು ಮತ್ತು ದಮನ್ನ ಕಂಡು ಬರ್ತಕ್ಕಂಥ ರಾಜಧಾನಿ ಏನಿದೆ ದಿಯು, ಇದು ಮೊಟ್ಟ ಮೊದಲ ಜಿಲ್ಲೆಯಾಗಿದೆ. ಇದು ತನ್ನದೇ ಆಗಿರತಕ್ಕಂಥ ಸೌರಶಕ್ತಿಯ ಮೂಲಕ ಸಂಪೂರ್ಣವಾಗಿ ವಿದ್ಯುತ್ ಅಗತ್ಯವನ್ನು ಪೂರೈಕೆ ಮಾಡಿಕೊಂಡಿದೆ. ಓಕೆ, ನೋಡಿ, ಈ ಒಂದು ನ್ಯೂಸನ್ನು ಎಲ್ಲ ನ್ಯೂಸ್ ಪೇಪರಲ್ಲೂ ಕೊಟ್ಟಿದ್ದರು, PIB ಕಲ್ಲೂ ಕೂಡ ಕೊಟ್ಟಿದ್ದರು. ನೋಡಿ, ದಿಯು ಬಿಕಮ್ಸ್ ದ ಫಸ್ಟ್ ಡಿಸ್ಟ್ರಿಕ್ಟ್ ಟು ಮೀಟ್ ಎಂಟೈರ್ ಪವರ್ ಡಿಮ್ಯಾಂಡ್ ವಿತ್ ಸೋಲಾರ್ ಎನರ್ಜಿಯನ್ನು ಹೆಚ್ಚಿನ ಡೀಟೇಲ್ಸ್ ನೋಡಿ. ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಮತ್ತು ದಿಯು ಕೇಂದ್ರಾಡಳಿತ ಪ್ರದೇಶದ ದಿಯು ಜಿಲ್ಲೆ ಏನಿದೆ ಸೌರಶಕ್ತಿಯಿಂದ, ಅಂದರೆ ನೋಡಿ, ಇಂಡಿಯಾಸ್ ಫಸ್ಟ್ ಡಿಸ್ಟ್ರಿಕ್ಟ್ ಇನ್ ಇಂಡಿಯಾ ಟು ಮೀಟ್ ಇಟ್ಸ್ ಎನರ್ಜಿ ಡಿಮ್ಯಾಂಡ್ ಫ್ರಮ್ ಸೋಲಾರ್. ಓಕೆ, ಈ ಮಾಹಿತಿಯನ್ನು ಕೇಂದ್ರದ ಹೊಸ ಮತ್ತು ನವೀಕರಣ ಏನಿದೆ ಇಂಧನ ಸಚಿವ ಏನಿದ್ದಾರೆ ಇವರು ಪ್ರಹ್ಲಾದ್ ಜೋಶಿ ಅವರು ಈ ಒಂದು ಮಾಹಿತಿಯನ್ನು ಒದಗಿಸಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಿಲಿ ಯೋಜನೆಯಡಿಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಹಾಗಾದರೆ ಏನಿದು ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಿಲಿ ಯೋಜನೆ? ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1, 2024ರಂದು ತಮ್ಮ 2024ರ ಮಧ್ಯಂತರ ಬಜೆಟ್ ಭಾಷಣದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಿಲಿ ಯೋಜನೆಯನ್ನು ಘೋಷಣೆ ಮಾಡಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಫೆಬ್ರವರಿ 13, 2024ರಂದು ಈ ಯೋಜನೆಯನ್ನು ಔಪಚಾರಿಕವಾಗಿ ಭಾರತದಾದ್ಯಂತ ಪ್ರಾರಂಭಿಸಿದರು. ನೋಡಿ, ಯಾವಾಗ? ಫೆಬ್ರವರಿ 13, 2024, ನೆನಪಿರಲಿ. ಸೊ ಹಾಗಾದರೆ ಈ ಯೋಜನೆ ಉದ್ದೇಶವೇನು? ಇದು ಮನೆಗಳಿದಾವಲ್ಲ, ಆ ಮನೆಯ ಮಾಳಿಗೆ ಅಥವಾ ಚಾವಣಿಗಳ ಮೇಲೆ ಸೌರ ಫಲಕಗಳು ಅಥವಾ ಸೋಲಾರ್ ಎನರ್ಜಿ ಹೀರ್ಕೊಳ್ತಕ್ಕಂಥ ಫಲಕಗಳನ್ನು ಅಳವಡಿಸಿ ವಿದ್ಯುತ್ತನ್ನು ಉತ್ಪಾದಿಸುವ ಅತ್ಯಂತ ಪ್ರಮುಖ ಯೋಜನೆ ಇದಾಗಿದೆ, ನೆನಪಿರಲಿ. ಓಕೆ, ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ 7 ಖಂಡಗಳಲ್ಲಿನ ಅತಿ ಎತ್ತರದ ಪರ್ವತವನ್ನು ಹತ್ತುವುದನ್ನು ಒಳಗೊಂಡ 7 ಸಮಿಟ್ಸ್ ಚಾಲೆಂಜನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಅತ್ಯಂತ ಕಿರಿಯ ಭಾರತೀಯ ಎಂಬ ಹೆಗ್ಗಳಿಕೆಗೆ ಕೆಳಗಿನ ಯಾರು ಪಾತ್ರವಾಗಿದ್ದಾರೆ? ನೋಡಿ, ಇತ್ತೀಚೆಗೆ 7 ಖಂಡಗಳಲ್ಲಿನ ಅತ್ಯಂತ ಎತ್ತರದ ಪರ್ವತಗಳು ಏನಿದ್ದಾವೆ ಆ ಪರ್ವತಗಳನ್ನು ಹತ್ತುವುದನ್ನು ಒಳಗೊಂಡ 7 ಸಮಿಟ್ಸ್ ಚಾಲೆಂಜ್ ಅಂತ ಕರೀತಾರೆ ಅದನ್ನು. ಅಂದರೆ 7 ಖಂಡಗಳ ಅತಿ ಎತ್ತರದ ಪರ್ವತಗಳನ್ನು ಏರುವ ಒಂದು ವ್ಯವಸ್ಥೆಗೆ 7 ಸಮಿಟ್ಸ್ ಚಾಲೆಂಜ್ ಅಂತ ಕರೀತಾರೆ. ಈ ಚಾಲೆಂಜನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಅತ್ಯಂತ ಕಿರಿಯ ಭಾರತೀಯ, ನೋಡಿ, ಅತ್ಯಂತ ಕಿರಿಯ ಭಾರತೀಯ ಎಂಬ ಹೆಗ್ಗಳಿಕೆಗೆ ಯಾರು ಪಾತ್ರರಾಗಿದ್ದಾರೆ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸರಿಯಾಗಿರ್ತಕ್ಕಂಥ ಉತ್ತರ ವಿಶ್ವನಾಥ್ ಕಾರ್ತಿಕಿ ಪದಕಂತಿ ಅಂತ ಕರಿತೀವಿ. ಓಕೆ, ನೋಡಿ, ಹೈದರಾಬಾದ್ ಮೂಲದ 16 years ಓಲ್ಡ್ ವಿಶ್ವನಾಥ್ ಕಾರ್ತಿಕೇಯ ಪದಕಂಟಿ
ಸ್ಕೇಲ್ಸ್ ದ ಗ್ಲೋಬಲ್ ಯಂಗೆಸ್ಟ್ ಇಂಡಿಯನ್ ಟು ಕಂಪ್ಲೀಟ್ 7 ಸಮ್ಮಿಟ್ಸ್ ಚಾಲೆಂಜ್. ಓಕೆ, ಇದು ನೆನಪಿರಬೇಕು ನಿಮಗೆ. ಓಕೆ, ಗಮನಿಸಬಹುದು. ಹೈದರಾಬಾದ್ ಮೂಲದವರು ಇವರು. ಓಕೆ, ಹೈದರಾಬಾದ್ ಮೂಲದವರು. ಸೊ ಈ ಸಾಧನೆಯನ್ನು ಮಾಡಿದಂತಹ ಅತಿ ಕಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿದ್ದಾರೆ. ಇದನ್ನು ಮೊದಲು 1985ರಲ್ಲಿ ರಿಚರ್ಡ್ ಬಾಸ್ ಪ್ರಸ್ತಾಪನೆ ಮಾಡ್ತಾರೆ 7 ಸಮ್ಮಿಟ್ ಚಾಲೆಂಜ್ ಎಂಬುದನ್ನು, ಮತ್ತು ಪೂರ್ಣಗೊಳಿಸ್ತಾರೆ. ಅವರು ಶಿಖರಗಳಲ್ಲಿ ಏಷ್ಯಾದಲ್ಲಿ ಮೌಂಟ್ ಎವರೆಸ್ಟ್, ದಕ್ಷಿಣ ಅಮೆರಿಕದಲ್ಲಿ ಆಂಕಾಂಗುವಾ, ಉತ್ತರ ಅಮೆರಿಕದಲ್ಲಿ ಡೆನಾಲಿ, ಆಫ್ರಿಕಾದಲ್ಲಿ ಕಿಲಿಮಾಂಜರೋ, ಯುರೋಪಿನಲ್ಲಿ ಎಲ್ಬ್ರೋಸ್, ಅಂಟಾರ್ಟಿಕಾದಲ್ಲಿ ಮೌಂಟ್ ವಿನ್ಸನ್, ಆಸ್ಟ್ರೇಲಿಯಾದಲ್ಲಿ ಕೊಸಿಯುಸ್ಕೋ ಅಥವಾ ಓಷಿಯಾನಿಯಾದಲ್ಲಿ ಪುನ್ಕಾಕ್-ಜಯ ಅಂತ ಕರೀತಾರೆ. ಇವುಗಳನ್ನು ಪೂರ್ಣಗೊಳಿಸಿದ್ದಾರೆ ಇವರು. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.